ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ತಿರುವಂಥದ್ದು, ಅದಕ್ಕಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಅನ್ನೋದು ಇದು ಹುದ್ದೆಯಲ್ಲ ಸ್ನೇಹಿತರೆ, ಇದು 12 ತಿಂಗಳ ಇರುವಂಥ ಒಂದು ಟ್ರೈನಿಂಗ್ ಸ್ನೇಹಿತರೆ. ಇದು 12 ತಿಂಗಳ ಆದಮೇಲೆ ಅಪ್ರೆಂಟಿಸ್ಶಿಪ್ ಪಾಸ್ ಆದ್ರಿ ಅಂತಂದ್ರೆ ಅಪ್ರೆಂಟಿಸ್ಶಿಪ್ ಮುಗಿಸಿರ್ತಕ್ಕಂಥದ್ದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅಪ್ರೆಂಟಿಸ್ಶಿಪ್ ಮುಗಿದ ಮೇಲೆ ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ನಿಮಗೆ ಯಾವುದೇ ರೀತಿಯ ಸಂಬಂಧ ಇರಂಗಿಲ್ಲ ಸ್ನೇಹಿತರೆ. ಮತ್ತು ಅಪ್ರೆಂಟಿಸ್ಶಿಪ್ ನಾವು ಅಲ್ಲೇ ಮುಗಿಸೀವಿ, ಅಲ್ಲೇ ನಮಗೆ ನೇಮಕಾತಿ ಮಾಡ್ಕೊಳ್ತಾರ ಅಂತ ತಿಳ್ಕೊಂಡು ಅರ್ಜಿ ಸಲ್ಸಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಕೇವಲ 12 ತಿಂಗಳದ ಒಂದು ಟ್ರೈನಿಂಗ್ ಸ್ನೇಹಿತರೆ ಇದು. ಓಕೆ ರೀ, 12 ತಿಂಗಳದ ಒಂದು ಟ್ರೈನಿಂಗ್ ಸ್ನೇಹಿತರೆ ಇದು. ಅಪ್ಲಿಕೇಶನ್ ಇವಾಗ ಹೊರಡಿಸಿರುವಂಥದ್ದು. ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದೊಳಗೆ ಯಾರು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಾಡ್ಬೇಕಂತೀರಿ ಅಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಓಕೆ ರೀ, ಒಟ್ಟಾರೆಯಾಗಿ ಭಾರತದಾದ್ಯಂತ 4500 ಅಭ್ಯರ್ಥಿಗಳನ್ನು ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ ನೇಮಕಾತಿ ಮಾಡ್ಕೊಳ್ತಿರುವಂಥದ್ದು ಸ್ನೇಹಿತರೆ. ಈ ಅಪ್ರೆಂಟಿಸ್ಶಿಪ್ಪಿಗಾಗಿ ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಜೂನ್ 7, 2025. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಜೂನ್ 23, 2025. ನೆಕ್ಸ್ಟ್ ಅರ್ಜಿ ಶುಲ್ಕ ತುಂಬಕ್ಕೆ ಕೊನೆಯ ದಿನಾಂಕ ಜೂನ್ 25, 2025 ತನಕ ಸಮಯಾವಕಾಶ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಅಷ್ಟರೊಳಗೆ ನೀವು ಅರ್ಜಿ ಶುಲ್ಕ ತುಂಬಬೇಕು. ಇನ್ನು ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡ್ಕೊಳ್ತಿರುವಂಥದ್ದು ಸ್ನೇಹಿತರೆ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಜುಲೈನ ಮೊದಲನೇ ವಾರದಲ್ಲಿ ನಡೆಸಬಹುದು ಅಂತ ಒಂದು ಟೆಂಟೇಟಿವ್ ಡೇಟ್ ಅನ್ನ ಕೊಟ್ಟಿರುವಂಥದ್ದು. ಭಾರತದಾದ್ಯಂತ ಆಗ್ಲಿಳ್ದಂಗ 4500 ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಿರುವಂಥದ್ದು. ಈ 4500 ಟ್ರೈನಿಂಗ್ ಅಭ್ಯರ್ಥಿಗಳಲ್ಲಿ ನಮ್ಮ ಕರ್ನಾಟಕದೊಳಗೆ ಎಷ್ಟು ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಿರುವಂಥದ್ದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ 105 ಅಭ್ಯರ್ಥಿಗಳನ್ನ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ ನೇಮಕಾತಿ ಮಾಡ್ಕೊಳ್ತಿರುವಂಥದ್ದು. ಕರ್ನಾಟಕದೊಳಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅಭ್ಯರ್ಥಿಗಳ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ ಬೇಕಾಗಿದ್ದಾರ ಅಂತ ಇಲ್ಲಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ವಯೋಮಿತಿ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕನಿಷ್ಠ 20 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 28 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ, ಅಂದ್ರೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗ್ತದೆ. ಆ ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ, SC ಮತ್ತು ST ಕೆಟಗರಿಯ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕೆಟಗರಿಯ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ ಅದರಲ್ಲಿಯೂ ಜನರಲ್ ಕೆಟಗರಿಯ ಅಂಗವಿಕಲ ಅಭ್ಯರ್ಥಿಗೆ 10 ವರ್ಷ, OBC ಕೆಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿಗೆ 13 ವರ್ಷ, SC ಮತ್ತು ST ಕೆಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿಗೆ 15 ವರ್ಷ. ಆಮೇಲೆ ವಿಧವೆ ಮಹಿಳಾ ಇದ್ರು ಅಥವಾ ಡಿವೋರ್ಸ್ ಆಗಿರುವಂತಹ ಮಹಿಳಾ ಅಭ್ಯರ್ಥಿಗಳಿದ್ರು ಅಂತಂದ್ರೆ, ಜನರಲ್ ಕೆಟಗರಿಯ ಅಭ್ಯರ್ಥಿಗಳಿದ್ರು ಅಂದ್ರೆ ಗರಿಷ್ಠ 35 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. OBC ಕೆಟಗರಿ ಅಭ್ಯರ್ಥಿಗಳಿದ್ರೆ ಗರಿಷ್ಠ 38 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. SC ಮತ್ತು ST ಕೆಟಗರಿಯ ಅಭ್ಯರ್ಥಿ ಇದ್ರೆ ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಅಥವಾ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಯಾವುದೇ ಡಿಗ್ರಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳ ಈ ಟ್ರೈನಿಂಗಿಗೆ ಅಂದ್ರೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಅದು BA ಆಗಿರ್ಬೋದು, BCom ಆಗಿರ್ಬೋದು, BCA ಆಗಿರ್ಬೋದು, BSc ಆಗಿರ್ಬೋದು, BBA ಆಗಿರ್ಬೋದು, BBM ಆಗಿರ್ಬೋದು, ಯಾವುದೇ ಡಿಗ್ರಿ ಸ್ನೇಹಿತರೆ, ಯಾವುದೇ ಒಂದು ಪದವಿ ನೀವು ಪಾಸ್ ಮಾಡಿದಿರಿ ಅಂತಂದ್ರೆ ಈ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಟ್ರೈನಿಂಗ್ ಎಷ್ಟು ತಿಂಗಳು ಇರ್ತದ ಅಂದ್ರೆ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಬಗ್ಗೆ ನೋಡೋದಾದ್ರೆ 12 ತಿಂಗಳ ಟ್ರೈನಿಂಗ್ ಇರುವಂಥದ್ದು ಸ್ನೇಹಿತರೆ. 12 ತಿಂಗಳ ಟ್ರೈನಿಂಗ್ ಇರುವಂಥದ್ದು ಸ್ನೇಹಿತರೆ. ಟ್ರೈನಿಂಗ್ ಆದ್ಮೇಲೆ ಇದಕ್ಕೊಂದು ಎಕ್ಸಾಮ್ ತಗೊಳ್ತಾರ. ಆ ಎಕ್ಸಾಮ್ದಲ್ಲಿ ಪಾಸ್ ಆದ್ರೆ ನಿಮಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ ಸ್ನೇಹಿತರೆ. ಎದಕ್ಕೆ ಟ್ರೈನಿಂಗ್ ಮಾಡ್ಬೇಕಂತಂದ್ರೆ ಇದಕ್ಕೆ ಒಂದು ಲಾಭ ಆದ ಸ್ನೇಹಿತರೆ. ಇದರಲ್ಲಿ ಮುಂದೆ ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದೊಳಗೆ ಯಾವುದಾದ್ರೂ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ರು ಅಂತಂದ್ರೆ ಆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದೊಳಗೆ ಅಪ್ರೆಂಟಿಸ್ಶಿಪ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಂತಿಷ್ಟು % ಅಂತ ಹುದ್ದೆಗಳ ಮೀಸಲಾತಿ ಕೊಡ್ತಾರೆ ಸ್ನೇಹಿತರೆ. ಅದು ಒಂದು ಬೆನಿಫಿಟ್ ಈ ಅಪ್ರೆಂಟಿಸ್ಶಿಪ್ ಮಾಡೋದ್ರಿಂದ ಸಿಗ್ತದೆ ನಿಮಗೆ.
ಓಕೆ ರೀ. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದ ಸ್ನೇಹಿತರೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ ನೇಮಕಾತಿ ಮಾಡ್ಕೊಳ್ತಾರ. ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆ ಆದ್ಮೇಲೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ತಗೊಳ್ತಾರೆ ಸ್ನೇಹಿತರೆ. ಪ್ರತಿಯೊಂದು ಸ್ಟೇಟಿಗೆ ಬೇರೆ ಬೇರೆ ಲೋಕಲ್ ಲ್ಯಾಂಗ್ವೇಜ್ ಇರ್ತದೆ, ಅದಕ್ಕೆ ಸಂಬಂಧಿಸಿದಂಗೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ತಗೊಳ್ತಾರೆ. ಫಸ್ಟ್ ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ನೋಡೋಣ ಸ್ನೇಹಿತರೆ. 100 ಮಾರ್ಕ್ಸಿಂದ ಎಕ್ಸಾಮ್ ಇರುವಂಥದ್ದು, 60 ನಿಮಿಷ ಸಮಯಾವಕಾಶ ಇರುವಂಥದ್ದು, ಅಂದ್ರೆ 1 ತಾಸು ಸಮಯಾವಕಾಶ ಇರುವಂಥದ್ದು. ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಯಾವ ವಿಷಯದ ಮೇಲೆ ಪ್ರಶ್ನೆಗಳು ಕೇಳಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ವಿಷಯಕ್ಕೆ ಸಂಬಂಧಿಸಿದಂಗೆ 15 ಮಾರ್ಕ್ಸಿಂದ ಪ್ರಶ್ನೆಗಳು ಕೇಳಲಾಗ್ತದ. ಲಾಜಿಕ್ ರೀಸನಿಂಗಿಗೆ ಸಂಬಂಧಿಸಿದಂಗೆ 15 ಅಂಕಗಳು, ಕಂಪ್ಯೂಟರ್ ನಾಲೆಜಿಗೆ ಸಂಬಂಧಿಸಿದಂಗೆ 15 ಅಂಕಗಳು, ಇಂಗ್ಲಿಷ್ ಲ್ಯಾಂಗ್ವೇಜಿಗೆ ಸಂಬಂಧಿಸಿದಂಗೆ 15 ಅಂಕಗಳು, ಬೇಸಿಕ್ ರಿಟೇಲ್ ಪ್ರಾಡಕ್ಟ್ಸ್ಗೆ ಸಂಬಂಧಿಸಿದಂಗೆ 10 ಅಂಕಗಳು, ಬೇಸಿಕ್ ರಿಟೇಲ್ ಅಸೆಟ್ ಪ್ರಾಡಕ್ಟ್ಸ್ಗೆ ಸಂಬಂಧಿಸಿದಂಗೆ 10 ಅಂಕಗಳು, ಬೇಸಿಕ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ಗೆ ಸಂಬಂಧಿಸಿದಂಗೆ 10 ಅಂಕಗಳು, ಬೇಸಿಕ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ಗೆ ಸಂಬಂಧಿಸಿದಂಗೆ 10 ಅಂಕಗಳು. ಈ ರೀತಿ 100 ಅಂಕಗಳ ಎಕ್ಸಾಮಿನೇಷನ್ ಇರುವಂಥದ್ದು. 100 ಪ್ರಶ್ನೆ ಇರ್ತಾವ್ರಿ. ಈ ಎಕ್ಸಾಮ್ದೊಳಗೆ 100 ಪ್ರಶ್ನೆ ಇರ್ತಾವ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಲಾಗ್ತದೆ. 100 × 1 ಅಂದ್ರೆ 100 ಮಾರ್ಕ್ಸ್ ಸ್ನೇಹಿತರೆ. ಓಕೆ ರೀ. ಈ ಎಕ್ಸಾಮ್ದೊಳಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರ್ತಾವ್ರಿ. ಟಿಕ್ ಹಾಕುವಂಥ ಪ್ರಶ್ನೆಗಳಿರ್ತಾವ. ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ. ಈ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ಆದ್ರೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ತಗೊಳ್ತಾರೆ ಸ್ನೇಹಿತರೆ. ಅಂದ್ರೆ ಕರ್ನಾಟಕದ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಸ್ನೇಹಿತರೆ. ಆ ಕನ್ನಡ ಭಾಷೆಯೊಳಗೆ ನಿಮ್ಗೆ ಎಷ್ಟು ತಿಳುವಳಿಕೆ ಅದ ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ತಗೊಳ್ತಾರೆ. ಓಕೆ ರೀ. ಇನ್ ಕೇಸ್ ನೀವು SSLCಯಲ್ಲಿಯೋ ಅಥವಾ PUCಯಲ್ಲಿಯೋ ಅಥವಾ ಡಿಗ್ರಿಯಲ್ಲಿಯೋ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿ ಓದಿದ್ರಿ ಅಂತಂದ್ರೆ ಈ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ನಿಮಗೆ ತಗೊಳಂಗಿಲ್ಲ. ಓಕೆ. ನೆಕ್ಸ್ಟ್ ಸ್ಟೈಪೆಂಡ್ಸ್ ಬಗ್ಗೆ ನೋಡೋದಾದ್ರೆ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ನ ಸಂದರ್ಭದಲ್ಲಿ ಪ್ರತಿ ತಿಂಗಳಿಗೆ 15,000 ರೂಪಾಯಿ ಸ್ಟೈಪೆಂಡ್ ಕೊಡ್ತಾರೆ. ಇದಕ್ಕೆ ಪೇಮೆಂಟ್ ಅನ್ನಂಗಿಲ್ಲ ಸ್ನೇಹಿತರೆ, ಗೌರವ ಧನ ಅಂತ ಕರೀತಾರೆ, ಸ್ಟೈಪೆಂಡ್ ಅಂತ ಕರೀತಾರೆ. ಈ ಸ್ಟೈಪೆಂಡ್ ಅಂತ ಕೊಡ್ತಾರೆ. ಎಷ್ಟು? ಪ್ರತಿ ತಿಂಗಳಿಗೆ 15,000 ರೂಪಾಯಿ ಸ್ಟೈಪೆಂಡ್ ಅಂತ ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಆಗ್ಲೇ ಹೇಳ್ದಂಗೆ ಟ್ರೈನಿಂಗ್ಗೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದೊಳಗನೆ ಮುಗಿಸ್ಯಾರ ಅಂತ ಅನ್ನಕ ಒಂದು ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಕೊಡ್ತಾರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 400 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. SC ಮತ್ತು ST ಕೆಟಗರಿ ಅಭ್ಯರ್ಥಿಗಳು, ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಈ ಕೆಟಗರಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಕೆಟಗರಿ ಅಭ್ಯರ್ಥಿಗಳಿಗೆ 800 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಈ ಅರ್ಜಿ ಶುಲ್ಕದ ಮೇಲೆ 18% ಇನ್ ಅಡಿಷನ್ ಆಗಿ ಅಂದ್ರೆ ಹೆಚ್ಚುವರಿಯಾಗಿ GST ತುಂಬಬೇಕಾಗ್ತದೆ. ನೆಕ್ಸ್ಟ್ ಗೈಡ್ಲೈನ್ಸ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಹೆಂಗ್ ಅರ್ಜಿ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ಇಲ್ಲಿ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಗೈಡ್ಲೈನ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದ್ರಿ. ಹೆಂಗ್ ಅರ್ಜಿ ಸಲ್ಲಿಸಬೇಕಂತ ಏನು ಗೈಡ್ಲೈನ್ಸ್ ಕೊಟ್ಟಾರಲ್ರಿ, ಆ ಗೈಡ್ಲೈನ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಇದಿಷ್ಟು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ನ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.